ಅಂಡಮಾನ್ ದ್ವೀಪಗಳಿಗೆ ಹತ್ತಿರವಾಗಿರುವ ವಿದೇಶ ಯಾವುದು? ಮಯನ್ಮಾರ್. ಭೂಮಿಯ ಒಳಗೆ ಆಳ ಹೆಚ್ಚಾದಂತೆ ಪ್ರತಿ 32 ಮೀಟರ್ ಆಳಕ್ಕೆ ಹೋದಂತೆ ಎಷ್ಟು ಡಿಗ್ರಿ ಉಷ್ಣಾಂಶ ಹೆಚ್ಚಾಗುತ್ತದೆ? 1 ಡಿಗ್ರಿ ಸೆಂಟಿಗ್ರೇಡ್. ಭಾರತದಲ್ಲಿ ಪಂಜಾಬ್ ನಂತರ ಎರಡನೇ ಅತಿ ಹೆಚ್ಚು ರಸಗೊಬ್ಬರ ಉಪಯೋಗಿಸುವ ರಾಜ್ಯ ಯಾವುದು? ಹರಿಯಾಣ. ಭಾರತದಲ್ಲಿ ಯಾವ ಪರಮಾಣು ವಿದ್ಯುತ್ ಸ್ಥಾವರವನ್ನು ಸಂಪೂರ್ಣವಾಗಿ ಸ್ವತಂತ್ರವಾಗಿ ನಿರ್ಮಿಸಲಾಗಿದೆ? ಕಲ್ಪಕ್ಕಂ. ಭೂಮಿ ಹಾಗೂ ಸೂರ್ಯನ ನಡುವೆ ಗರಿಷ್ಠ ಮತ್ತು ಕನಿಷ್ಠ ಅಂತರವಿರುವ ದಿನಗಳು ಯಾವುವು? ಗರಿಷ್ಠ ಅಂತರವಿರುವುದು ಜುಲೈ 4, ಕನಿಷ್ಠ ಅಂತರವಿರುವುದು ಜನವರಿ 3. FAO ಅನ್ನು 1945 ಅಕ್ಟೋಬರ್ 16ರಂದು ಕೆನಡಾದ ಕ್ಯೂಬೆಕ್ ನಗರದಲ್ಲಿ ಸ್ಥಾಪಿಸಲಾಯಿತು. 1951ರಲ್ಲಿ ಅದರ ಕೇಂದ್ರ ಕಾರ್ಯಾಲಯವು ಅಮೆರಿಕದ ಸಂಯುಕ್ತ ಸಂಸ್ಥಾನದ ವಾಷಿಂಗ್ಟನ್ DC ಯಿಂದ ಎಲ್ಲಿಗೆ ಬದಲಾಯಿತು? ವಾಷಿಂಗ್ಟನ್ DC ಯಿಂದ ರೋಮ್ನ ಇಟಲಿಗೆ ವರ್ಗಾವಣೆಯಾಯಿತು. ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತದ ಯಾವ ರಾಜ್ಯದ ಮೂಲಕ ಹಾದು ಹೋಗುವುದು? ಟ್ರಾಪಿಕ್ ಆಫ್ ಕ್ಯಾನ್ಸರ್ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಮಿಜೋರಾಂ ಮತ್ತು ತ್ರಿಪುರಗಳ ಮೂಲಕ ಹಾದುಹೋಗುತ್ತದೆ. ಕಾರಾಕೋರಂ ಕಣಿವೆ ಮಾರ್ಗ ಇರುವ ಭಾರತದ ರಾಜ್ಯ ಯಾವುದು? ಕಾರಾಕೋರಂ ಕಣಿವೆ ಮಾರ್ಗ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರುತ್ತದೆ. ಅತ್ಯಂತ ಉದ್ದ ಸಮುದ್ರ ತೀರ ಹೊಂದಿದ ರಾಜ್ಯ ಯಾವುದು? ಗುಜರಾತ್. 23.5 ಡಿಗ್ರಿ ಮತ್ತು 66.5 ಡಿಗ್ರಿ ಉತ್ತರ ದಕ್ಷಿಣ ಅಕ್ಷಾಂಶಕ್ಕೆ ಏನೆಂದು ಕರೆಯಲಾಗುವುದು? 23.5 ಡಿಗ್ರಿ ಉತ್ತರ ಅಕ್ಷಾಂಶಕ್ಕೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಂದು ಕರೆಯುತ್ತಾರೆ. 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶಕ್ಕೆ ಮಕರ ಸಂಕ್ರಾಂತಿ ವೃತ್ತ ಎಂದು ಕರೆಯುತ್ತಾರೆ. 66.5 ಡಿಗ್ರಿ ಉತ್ತರ ಅಕ್ಷಾಂಶಕ್ಕೆ ಆರ್ಕ್ಟಿಕ್ ವಲಯ ಎಂದು ಕರೆಯುತ್ತಾರೆ. 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶಕ್ಕೆ ಅಂಟಾರ್ಟಿಕಾ ವಲಯ ಎಂದು ಕರೆಯುತ್ತಾರೆ. ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ಪ್ರವಾಸಿಗರಿಗಾಗಿ ಮಾಡಿದ ರೈಲು ಯಾವುದು? ಗೋಲ್ಡನ್ ಚಾರಿಟಿ ರೈಲು. ಕರ್ನಾಟಕದಲ್ಲಿ ಮಾಗೋಡು ಜಲಪಾತವನ್ನು ಉಂಟು ಮಾಡುವ ನದಿ ಯಾವುದು? ಬೇಡ್ತಿ ನದಿ. ಈ ಕೆಳಗೆ ತಿಳಿಸಿರುವ ಪ್ರಮುಖ ನದಿಗಳು ಯಾವ ರಾಜ್ಯದಲ್ಲಿವೆ? ಮಹಾನದಿ, ಬೈತರಾನಿ, ಬ್ರಹ್ಮನಿ, ಇಂದ್ರಾವತಿ, ಸೌತ್ಕೇಲ್, ಸುಬರ್ಣರೇಖಾ. ಇವೆಲ್ಲವೂ ಒಡಿಶಾದಲ್ಲಿ ಕಂಡುಬರುತ್ತವೆ. ಭಾರತದ ಯಾವ ನದಿಗೆ ಸಲಾಲ್ ಯೋಜನೆಯನ್ನು ನಿರ್ಮಿಸಲಾಗಿದೆ? ಚಿನಾಬ್ ನದಿಗೆ. ಅಕ್ಸಾಚಿನ್ ಪ್ರದೇಶವು ಜಮ್ಮು ಮತ್ತು ಕಾಶ್ಮೀರದ ಯಾವ ದಿಕ್ಕಿನಲ್ಲಿದೆ? ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ ಯಾವ ದಿಕ್ಕಿನಲ್ಲಿದೆ? ಈಶಾನ್ಯ ದಿಕ್ಕಿನಲ್ಲಿದೆ. ಉತ್ತಮ ಗುಣಮಟ್ಟದ ತಂಬಾಕು ಬೆಳೆಯುವ ರಾಜ್ಯ ಯಾವುದು? ಆಂಧ್ರ ಪ್ರದೇಶ. ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ರಾಜ್ಯದ ಜಂಟಿ ರಾಜ್ಘಾಟ್ ನದಿ ಕಣಿವೆ ಯೋಜನೆ ಯಾವ ನದಿ ಸುತ್ತ ಕಟ್ಟಲಾಗಿದೆ? ಬೆಟ್ವಾ ನದಿ ಸುತ್ತ ಕಟ್ಟಲಾಗಿದೆ.
ಗೋವಾ ಯಾವ ನದಿಯ ತಟದಲ್ಲಿದೆ? ಮಾಂಡೋವಿ. ತಟ್ವೇಕಾಡ್ ಪಕ್ಷಿಧಾಮ, ತಟ್ಟೇಕಾಡ್ ಬರ್ಡ್ ಸ್ಯಾಂಚುರಿ ಎಲ್ಲಿದೆ? ಕೇರಳದಲ್ಲಿ ಕಂಡುಬರುತ್ತದೆ. ಭಾರತದ ಅತ್ಯಂತ ದೊಡ್ಡ ಸಿಹಿ ನೀರಿನ ಮತ್ತು ಉಪ್ಪು ನೀರಿನ ಸರೋವರ ಯಾವುವು? ಅತ್ಯಂತ ದೊಡ್ಡ ಸಿಹಿ ನೀರಿನ ಸರೋವರ ಊಲಾರ್ ಸರೋವರ. ಇದು ಕಂಡುಬರುವುದು ಜಮ್ಮು ಮತ್ತು ಕಾಶ್ಮೀರದಲ್ಲಿ. ಅತ್ಯಂತ ದೊಡ್ಡ ಉಪ್ಪು ನೀರಿನ ಸರೋವರ ಚಿಲ್ಕಾ ಸರೋವರ. ಇದು ಕಂಡುಬರುವುದು ಒಡಿಶಾದಲ್ಲಿ. ಇಂದ್ರಾವತಿ ಯಾವ ನದಿಯ ಉಪನದಿಯಾಗಿದೆ? ಇಂದ್ರಾವತಿ ಗೋದಾವರಿ ನದಿಯ ಉಪನದಿಯಾಗಿದೆ. ಈ ಕೆಳಗಿನ ಕಣ್ಣೀರಿನ ನದಿಗಳು ಸಂಬಂಧಿಸಿದ ಪ್ರದೇಶಗಳನ್ನು ತಿಳಿಸಿರಿ. ಕೋಚಿ ನದಿ, ಮಹಾನದಿ ನದಿ, ಬ್ರಹ್ಮಪುತ್ರ ನದಿ, ದಾಮೋದರ ನದಿ ಇವೆಲ್ಲವೂ ಯಾವ ಪ್ರದೇಶಗಳ ಕಣ್ಣೀರಿನ ನದಿಗಳಾಗಿವೆ? ಕೋಸಿ ನದಿ ಬಿಹಾರದ ಕಣ್ಣೀರಿನ ನದಿಯಾಗಿದೆ. ಮಹಾನದಿ ಒಡಿಶಾದ ಕಣ್ಣೀರಿನ ನದಿಯಾಗಿದೆ. ಬ್ರಹ್ಮಪುತ್ರ ನದಿ ಅಸ್ಸಾಂನ ಕಣ್ಣೀರಿನ ನದಿಯಾಗಿದೆ. ದಾಮೋದರ ನದಿ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿಯಾಗಿದೆ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ 180 ಡಿಗ್ರಿ ರೇಖಾಂಶವು ಯಾವ ಮಹಾಸಾಗರದ ಮೂಲಕ ಹಾಯ್ದು ಹೋಗಿದೆ? ಪೆಸಿಫಿಕ್ ಮಹಾಸಾಗರ. ಇದನ್ನು ಶಾಂತ ಮಹಾಸಾಗರ ಅಂತ ಕೂಡ ಕರೆಯುತ್ತಾರೆ. ಕನ್ಹಾ ರಾಷ್ಟ್ರೀಯ ಉದ್ಯಾನವನ ಇರುವುದು ಯಾವ ರಾಜ್ಯದಲ್ಲಿ? ಮಧ್ಯಪ್ರದೇಶದಲ್ಲಿ. ಭಿಲಾಯಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಯಾವ ರಾಜ್ಯದಲ್ಲಿದೆ? ಛತ್ತೀಸ್ಗಢ ರಾಜ್ಯದಲ್ಲಿದೆ. ಉಬ್ಬರವಿಳಿತಗಳನ್ನು ಅಳೆಯಲು ಯಾವ ಸಲಕರಣೆಗಳನ್ನು ಬಳಸಲಾಗುವುದು? ಟೈಡ್ ಗೇಜ್ ಅನ್ನು ಬಳಸಲಾಗುವುದು. ಭಾರತದ ಸೂರ್ಯೋದಯದ ನಾಡು ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ? ಅರುಣಾಚಲ ಪ್ರದೇಶ. ಉತ್ತರ ಭಾರತದ ಮೈದಾನ ಪ್ರದೇಶದಲ್ಲಿ ಬೀಸುವ ಉಷ್ಣ ಗಾಳಿಗೆ ಏನೆಂದು ಕರೆಯುತ್ತಾರೆ? ಲೂ ಎಂದು ಕರೆಯುತ್ತಾರೆ. ಸೂರ್ಯನಿಗೆ ಅತ್ಯಂತ ಸಮೀಪದ ನಕ್ಷತ್ರ ಮತ್ತು ಭೂಮಿಗೆ ಅತ್ಯಂತ ಸಮೀಪದ ನಕ್ಷತ್ರ ಯಾವುದು? ಸೂರ್ಯನಿಗೆ ಸಮೀಪದ ನಕ್ಷತ್ರ ಪ್ರಾಕ್ಸಿಮಾ ಸೆಂಟಾರಿ. ಭೂಮಿಗೆ ಸಮೀಪದ ನಕ್ಷತ್ರ ಸೂರ್ಯ. ನಾವು ಹಿಮಾಲಯ ಪರ್ವತವನ್ನು ಹತ್ತಿದಾಗ ನಮಗೆ ಉಸಿರು ಕಟ್ಟಿದಂತಾಗಲು ಕಾರಣ ಏನು? ಅಲ್ಲಿ ಗಾಳಿಯ ಸಾಂದ್ರತೆ ಕಡಿಮೆ ಇದ್ದು ಆಮ್ಲಜನಕದ ಪ್ರಮಾಣ ಕಡಿಮೆ ಇದ್ದು ಆಮ್ಲಜನಕದ ಪ್ರಮಾಣ ಕ್ಷೀಣಿಸಿರುತ್ತದೆ. ಭಾರತದ ಅತಿ ಉದ್ದವಾದ ನದಿ ಯಾವುದು? ಗಂಗಾ ನದಿ. ಗಾಳಿಯಲ್ಲಿರುವ ತೇವವನ್ನು ಅಳೆಯಲು ಉಪಯೋಗಿಸುವ ಉಪಕರಣ ಯಾವುದು? ಹೈಗ್ರೋಮೀಟರ್. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? ಮೌಸಿನ್ ರಾಮ್. ಇದು ಮೇಘಾಲಯದಲ್ಲಿ ಕಂಡುಬರುತ್ತದೆ. ಕರ್ನಾಟಕದ ಸರಾಸರಿ ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ ಎಷ್ಟು? 3
319 ಜನ 1 ಚದರ ಕಿಲೋಮೀಟರ್ಗೆ ಕಂಡುಬರುತ್ತದೆ. ಥಾರ್ ಮರುಭೂಮಿ ಯಾವ ರಾಜ್ಯದಲ್ಲಿ ಹರಡಿಕೊಂಡಿದೆ? ಹರಿಯಾಣ, ಗುಜರಾತ್, ರಾಜಸ್ಥಾನ್ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ಹರಡಿಕೊಂಡಿದೆ. ಗ್ರೀನ್ವಿಚ್ ಮೀನ್ ಟೈಮ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು ಗಂಟೆ ಮುಂದಿರುತ್ತದೆ? ಗ್ರೀನ್ವಿಚ್ ಮೀನ್ ಟೈಮ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಗಿಂತ ಎಷ್ಟು ಗಂಟೆ ಮುಂದಿರುತ್ತದೆ? 5.5 ಗಂಟೆ ಮುಂದಿರುತ್ತದೆ. ನಮ್ಮ ಸೌರ ವ್ಯೂಹದಲ್ಲಿ ಅತ್ಯಂತ ಶೀತ ಗ್ರಹ ಯಾವುದು? ನೆಪ್ಚೂನ್. ಈ ಕೆಳಗಿನವುಗಳಲ್ಲಿ ಅಧ್ಯಯನ ಯಾವ ಕೃಷಿಗೆ ಸಂಬಂಧಿಸಿದೆ? ಪಿಸಿಕಲ್ಚರ್ ಯಾವುದಕ್ಕೆ ಸಂಬಂಧಿಸಿದೆ? ಹಾರ್ಟಿಕಲ್ಚರ್, ಹಬೋರಿಕಲ್ಚರ್, ಸಿರಿಕಲ್ಚರ್, ವೆಟಿಕಲ್ಚರ್. ಪಿಸಿಕಲ್ಚರ್ ಮೀನುಗಳಿಗೆ ಸಂಬಂಧಿಸಿದೆ. ಹಾರ್ಟಿಕಲ್ಚರ್ ಹಣ್ಣುಗಳಿಗೆ ಸಂಬಂಧಿಸಿದೆ. ಹಬೋರಿಕಲ್ಚರ್ ಗಿಡಗಳಿಗೆ ಸಂಬಂಧಿಸಿದೆ. ಸಿರಿಕಲ್ಚರ್ ರೇಷ್ಮೆಗೆ ಸಂಬಂಧಿಸಿದೆ. ವೆಟಿಕಲ್ಚರ್ ದ್ರಾಕ್ಷಿಗೆ ಸಂಬಂಧಿಸಿದೆ. ಬಾಕ್ರಾನಂಗಲ್ ಅಣೆಕಟ್ಟನ್ನು ಯಾವ ನದಿಗೆ ನಿರ್ಮಾಣ ಮಾಡಲಾಗಿದೆ? ಸಟ್ಲೇಜ್ ನದಿಗೆ ನಿರ್ಮಾಣ ಮಾಡಲಾಗಿದೆ. ಈ ಕೆಳಗಿನ ಚಂಡಮಾರುತಗಳು ಯಾವ ಸಮುದ್ರದಲ್ಲಿ ಕಂಡುಬರುತ್ತವೆ? ಸೈಕ್ಲೋನ್ಗಳು, ಟೈಫೂನ್, ವಿಲ್ಲಿ, ಟೋರ್ನ್ಯಾಡೋ. ಸೈಕ್ಲೋನ್ಸ್ ಕಂಡುಬರುವುದು ಬಂಗಾಳ ಕೊಲ್ಲಿಯಲ್ಲಿ. ಟೈಫೂನ್ ಕಂಡುಬರುವುದು ದಕ್ಷಿಣ ಚೀನಾ ಸಮುದ್ರದಲ್ಲಿ. ವಿಲ್ಲಿ ಕಂಡುಬರುವುದು ಅರಾಫುರಾ ಸಮುದ್ರದಲ್ಲಿ. ಟೋರ್ನ್ಯಾಡೋ ಕಂಡುಬರುವುದು ಮೆಕ್ಸಿಕೋ ಖಾರಿಯಲ್ಲಿ. ಗಾಳಿಯ ವೇಗವನ್ನು ಯಾವ ಮಾನದಲ್ಲಿ ಅಳೆಯಲಾಗುವುದು? ಬ್ಯೂಫೋರ್ಟ. ಸೂರ್ಯನಿಗೆ ವಿರುದ್ಧ ಅಂದರೆ ಪೂರ್ವದಿಂದ ಪಶ್ಚಿಮವಾಗಿ ದಿಕ್ಕಿಗೆ ಪ್ರದಕ್ಷಿಣೆ ಹಾಕುವ ಗ್ರಹಗಳು ಯಾವುವು? ಶುಕ್ರ ಮತ್ತು ಯುರೇನಸ್ ಗ್ರಹಗಳು ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ಪ್ರದಕ್ಷಿಣೆ ಹಾಕುತ್ತವೆ. ಕಪ್ಪು ಮಣ್ಣಿನ ಅತ್ಯಂತ ವಿಸ್ತಾರ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು? ಮಹಾರಾಷ್ಟ್ರ. ಕಾಂಗ್ರಾ ಕಣಿವೆ ಯಾವ ರಾಜ್ಯದಲ್ಲಿದೆ? ಹಿಮಾಚಲ ಪ್ರದೇಶದಲ್ಲಿದೆ. ಪರ್ವತದ ಅಧ್ಯಯನಕ್ಕೆ ಸಂಬಂಧಿಸಿದ ವಿಜ್ಞಾನ ಯಾವುದು? ಓರೋಲಜಿ. ಪ್ರಪಂಚದ ಅತ್ಯಂತ ದೊಡ್ಡ ಖಾರಿ ಯಾವುದು? ಮೆಕ್ಸಿಕೋ ಖಾರಿ. ಲವಣಾಂಶದ ಪ್ರಮಾಣವನ್ನು ಅಳೆಯಲು ಯಾವ ಉಪಕರಣವನ್ನು ಉಪಯೋಗಿಸಲಾಗುವುದು? ಸ್ಯಾಲಿನೋಮೀಟರ್. ಪ್ರಪಂಚದ ಅತಿದೊಡ್ಡ ಮತ್ತು ಅತಿ ಉದ್ದವಾದ ನದಿಗಳನ್ನು ತಿಳಿಸಿ. ಪ್ರಪಂಚದ ಅತಿ ದೊಡ್ಡ ನದಿ ಅಂದರೆ ಅದು ಅಮೆಜಾನ್ ನದಿ. ಪ್ರಪಂಚದ ಅತಿ ಉದ್ದವಾದ ನದಿ ಅಂದರೆ ಅದು ನೈಲ್ ನದಿ. ನಂದಾದೇವಿ ಶಿಖರವು ಯಾವ ರಾಜ್ಯದಲ್ಲಿದೆ? ಉತ್ತರಾಖಂಡದಲ್ಲಿದೆ. ಬನಿಹಾಲ್ ಕಣಿವೆ ಮಾರ್ಗ ಇರುವ ರಾಜ್ಯ ಯಾವುದು? ಜಮ್ಮು ಮತ್ತು ಕಾಶ್ಮೀರ. ಅಲಕನಂದ ಮತ್ತು ಭಗೀರಥಿ ಎಲ್ಲಿ ಕೂಡಿಕೊಳ್ಳುತ್ತವೆ?
ದೇವಪ್ರಯಾಗದಲ್ಲಿ. ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ರಬ್ಬರ್ ಬೆಳೆಯಲಾಗುತ್ತದೆ? ಕೇರಳದಲ್ಲಿ. ಅಸ್ಸಾಂ ಹೊರತುಪಡಿಸಿ ಬ್ರಹ್ಮಪುತ್ರ ನದಿಯು ಭಾರತದ ಯಾವ ರಾಜ್ಯವನ್ನು ಹಾದು ಹೋಗುತ್ತದೆ? ಅರುಣಾಚಲ ಪ್ರದೇಶ. ಯಾವ ದಿನದಂದು ಉತ್ತರ ಧ್ರುವದಲ್ಲಿ 24 ಗಂಟೆ ಹಗಲು, ದಕ್ಷಿಣ ಧ್ರುವದಲ್ಲಿ 24 ಗಂಟೆ ರಾತ್ರಿ ಇರುತ್ತದೆ? ಜೂನ್ 21ರಂದು. ಭೂಕಂಪದ ಅರ್ಥಕ್ವೇಕ್ ಝೋನಿಂಗ್ ಮ್ಯಾಪ್ ಪ್ರಕಾರ ಎಷ್ಟು ಭೂಕಂಪನ ವಲಯಗಳನ್ನು ಭಾರತ ವಿಂಗಡಿಸಲಾಗಿದೆ? ಭಾರತದಲ್ಲಿ ಎಷ್ಟು ಭೂಕಂಪನ ವಲಯಗಳಿವೆ? 4 ಭೂಕಂಪನ ವಲಯಗಳನ್ನಾಗಿ ಭಾರತವನ್ನು ವಿಂಗಡಿಸಲಾಗಿದೆ. ಬ್ರಹ್ಮಪುತ್ರ ನದಿಯ ಮಜುಲಿ ಅಂತರ್ದ್ವೀಪ ಯಾವ ರಾಜ್ಯದಲ್ಲಿದೆ? ಮಜುಲಿ ನದಿ ದ್ವೀಪ ಯಾವ ರಾಜ್ಯದಲ್ಲಿದೆ? ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತದೆ. ರೇಡಿಯೋ ತರಂಗಗಳನ್ನು ಪ್ರತಿಫಲಿಸುವ ವಾಯುಮಂಡಲದ ಪದರ ಯಾವುದು? ಅಯಾನುಮಂಡಲ. ಬಿಸ್ಲೆ ಕಾಡುಗಳು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಇರುವುದು? ಹಾಸನ ಜಿಲ್ಲೆಯಲ್ಲಿ. 0 ಡಿಗ್ರಿ ರೇಖಾಂಶಕ್ಕೆ ಏನೆಂದು ಕರೆಯಲಾಗುವುದು ಮತ್ತು 180 ಡಿಗ್ರಿ ರೇಖಾಂಶಕ್ಕೆ ಏನೆಂದು ಕರೆಯಲಾಗುವುದು? 0 ಡಿಗ್ರಿ ರೇಖಾಂಶಕ್ಕೆ ಗ್ರೀನ್ವಿಚ್ ಮೀನ್ ರೇಖಾಂಶ ಅಥವಾ ಗ್ರೀನ್ವಿಚ್ ಪ್ರಧಾನ ರೇಖಾಂಶ ಎಂದು ಕರೆಯಲಾಗುವುದು. 180 ಡಿಗ್ರಿ ರೇಖಾಂಶಕ್ಕೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಇಂಟರ್ನ್ಯಾಷನಲ್ ಡೇಟಾ ಲೈನ್ ಎಂದು ಕರೆಯಲಾಗುವುದು. ಈ ಕೆಳಗಿನ ಭಾರತದ ಪರಮಾಣು ಶಕ್ತಿ ಸ್ಥಾವರಗಳು ಇರುವ ರಾಜ್ಯಗಳು ಯಾವುವು? ಕೈಗಾ, ಕಲ್ಪಕ್ಕಂ, ಕಕ್ರಾಪಾರ್, ರಾವತ್ವಟ್ಟ, ತಾರಾಪುರ, ನರೋರಾ. ಕೈಗಾ ಕಂಡುಬರುವುದು ಕರ್ನಾಟಕದಲ್ಲಿ, ಕಲ್ಪಕ್ಕಂ ಕಂಡುಬರುವುದು ತಮಿಳುನಾಡಿನಲ್ಲಿ, ಕಕ್ರಾಪಾರ್ ಕಂಡುಬರುವುದು ಗುಜರಾತ್ನಲ್ಲಿ, ರಾವತ್ಬಟ್ಟ ಕಂಡುಬರುವುದು ರಾಜಸ್ಥಾನದಲ್ಲಿ, ತಾರಾಪುರ ಕಂಡುಬರುವುದು ಮಹಾರಾಷ್ಟ್ರದಲ್ಲಿ, ನರೋರಾ ಕಂಡುಬರುವುದು ಉತ್ತರ ಪ್ರದೇಶದಲ್ಲಿ. ಬೆಟ್ಲಾ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ? ಜಾರ್ಖಂಡ್ ರಾಜ್ಯದಲ್ಲಿದೆ. ಭಾರತದ ಭೌಗೋಳಿಕ ಕೇಂದ್ರ ಎಂದು ಮಧ್ಯಪ್ರದೇಶದ ಯಾವ ಜಿಲ್ಲೆಯನ್ನು ಕರೆಯಲಾಗುವುದು? ಜಬಲ್ಪುರ ಜಿಲ್ಲೆಯನ್ನು. ಚರ್ನೋಜಮ್ಸ್ ಎಂದರೇನು? ಸಮಶೀತೋಷ್ಣ ವಲಯ ಹುಲ್ಲುಗಾವಲಿನ ಕಪ್ಪು ಮಣ್ಣಿಗೆ ಚರ್ನೋಜಮ್ಸ್ ಎಂದು ಕರೆಯುತ್ತಾರೆ. ಭಾರತದ ಅತಿದೊಡ್ಡ ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು? ಮಧ್ಯಪ್ರದೇಶ. ಟೋಟಲ್ 77,522 ಸ್ಕ್ವೇರ್ ಕಿಲೋಮೀಟರ್ ಅರಣ್ಯ ಪ್ರದೇಶವನ್ನು ಹೊಂದಿದೆ. ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ರಾಜ್ಯ ಯಾವುವು? ಅತಿ ಚಿಕ್ಕ ರಾಜ್ಯ ಗೋವಾ, ಅತಿ ದೊಡ್ಡ ರಾಜ್ಯ ರಾಜಸ್ಥಾನ. ಭಾರತದ ಜನಸಂಖ್ಯಾ ಇತಿಹಾಸದಲ್ಲಿ ಯಾವ ವರ್ಷವನ್ನು ಗ್ರೇಟ್ ಡಿವೈಡ್ ಎಂದು ಕರೆಯಲಾಗುತ್ತದೆ? 1921.
ದಾದ್ರಾ ಮತ್ತು ನಗರ ಹಾವೇಲಿ ಕೇಂದ್ರಾಡಳಿತ ಪ್ರದೇಶದ ರಾಜಧಾನಿ ಯಾವುದು? ದಾದ್ರಾ ಮತ್ತು ನಗರ ಹಾವೇಲಿ ಮತ್ತು ದಿಯು ಮತ್ತು ದಮನ್ ಇವೆರಡನ್ನು ಸೇರಿಸಲಾಗಿದೆ. ಈ ದಾದ್ರಾ ಮತ್ತು ನಗರ ಹಾವೇಲಿ ಮತ್ತು ದಿಯು ಮತ್ತು ದಮನ್ ಇವು 4ರ ರಾಜಧಾನಿ ದಮನ್ ಆಗಿದೆ. ಭಾರತದ ಪ್ರಧಾನ ವೇಳೆ ವಲಯವು ಗ್ರೀನ್ವಿಚ್ ವೇಳೆ ವಲಯಕ್ಕಿಂತ ಎಷ್ಟು ಗಂಟೆ ಮುಂದೆ ಇರುತ್ತದೆ? 5.5 ಗಂಟೆ ಮುಂದೆ ಇರುತ್ತದೆ. ಗೋರುಮಾರಾ ನ್ಯಾಷನಲ್ ಪಾರ್ಕ್ ಇರುವುದು ಯಾವ ರಾಜ್ಯದಲ್ಲಿ? ಪಶ್ಚಿಮ ಬಂಗಾಳದಲ್ಲಿ. ಭಾರತದಲ್ಲಿ ಅತಿ ಹೆಚ್ಚು ವಿಮಾನ ನಿಲ್ದಾಣಗಳನ್ನು ಹೊಂದಿರುವ ರಾಜ್ಯ ಯಾವುದು? ಗುಜರಾತ್. ಭಾರತದ ಉಪಖಂಡದ 3 ಪ್ರಮುಖ ನದಿಗಳು ಹಿಮಾಲಯ ಪರ್ವತದ ಮಾನಸ ಸರೋವರದ ಬಳಿ ತಮ್ಮ ಮೂಲಗಳನ್ನು ಹೊಂದಿವೆ. ಅವುಗಳು ಯಾವುವು? ಬ್ರಹ್ಮಪುತ್ರ ನದಿ, ಇಂಡಸ್ ನದಿ ಮತ್ತು ಸಟ್ಲೇಜ್ ನದಿ. ಭಾರತ ಮತ್ತು ಅಫ್ಘಾನಿಸ್ತಾನದ ಭೂಗಡಿಯನ್ನು ಯಾವ ರೇಖೆ ಬೇರ್ಪಡಿಸುತ್ತದೆ? ಡ್ಯೂರಾಂಡ್ ಭೂಗಡಿ ರೇಖೆ. ಕರ್ನಾಟಕದಲ್ಲಿ ಕಾಫಿ ಉತ್ಪಾದನೆಯಲ್ಲಿ ಪ್ರಸಿದ್ಧವಾಗಿರುವ ಜಿಲ್ಲೆಗಳು ಯಾವುವು? ಮೊದಲನೇದಾಗಿ ಚಿಕ್ಕಮಗಳೂರು, ನಂತರ ಕೊಡಗು, ಆಮೇಲೆ ಹಾಸನ. ಕಾಂಗ್ರಾ ಕಣಿವೆಯು ಭಾರತದ ಯಾವ ರಾಜ್ಯದಲ್ಲಿದೆ? ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ. ಭಾರತ ಮತ್ತು ನೇಪಾಳ ಸರ್ಕಾರ ಕೋಸಿ ನದಿಗೆ ಯಾವ ನಗರದಲ್ಲಿ ಜಲಾಶಯವನ್ನು ನಿರ್ಮಿಸಿವೆ? ಹನುಮಾನ್ ನಗರದಲ್ಲಿ. ಭಾರತದ ವ್ಯಾಪ್ತಿಯ ಭೂಮಿಯ ಮೇಲ್ಮೈ ಶೇಕಡಾವಾರು ಎಷ್ಟು? 2.4%. ಅಂದರೆ ಇಡೀ ಭೂಮಿಯಲ್ಲಿ ಭಾರತದ ಪರ್ಸೆಂಟೇಜ್ 2.4%ಅಷ್ಟು ಭೂಮಿಯನ್ನು ಹೊಂದಿದೆ. ಲಕ್ಷದ್ವೀಪ ಸಮೂಹದಲ್ಲಿ ಎಷ್ಟು ದ್ವೀಪಗಳು ಕಂಡುಬರುತ್ತವೆ? 36 ದ್ವೀಪಗಳು ಕಂಡುಬರುತ್ತವೆ. ಯಾವ ಮಣ್ಣನ್ನು ರೆಗೂರ್ ಮಣ್ಣು, ಎರ್ರಿ ಮಣ್ಣು, ಚರ್ನೋಜಮ್ ಮಣ್ಣು ಎಂದು ಕರೆಯುತ್ತಾರೆ? ಕಪ್ಪು ಮಣ್ಣು. ಭಾರತದಲ್ಲಿ ಶ್ವೇತಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ವರ್ಗೀಸ್ ಕ್ಯೂರಿಯನ್ ಅನ್ನು. ವಿಶ್ವ ಓಝೋನ್ ದಿನವೆಂದು ಯಾವ ದಿನವನ್ನು ಆಚರಿಸಲಾಗುವುದು? ಸೆಪ್ಟೆಂಬರ್ 16ರಂದು. ಭಾರತದ ಅತ್ಯಂತ ಹಳೆಯ ಬಂಡೆಗಳು ವರದಿಯಾಗಿರುವುದು ಎಲ್ಲಿ? ಧಾರವಾಡದಲ್ಲಿ. ಭಾರತದ ಅತಿ ಉದ್ದವಾದ ಅಣೆಕಟ್ಟು ಯಾವುದು? ಹಿರಾಕುಡ್ ಅಣೆಕಟ್ಟು. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು? ಗೋದಾವರಿ ನದಿ. ಭಾರತದ ಅಣುವಿದ್ಯುತ್ ಕೇಂದ್ರದ ಪಿತಾಮಹ ಯಾರು? ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ.
ಹವಾಗುಣದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಏನೆಂದು ಕರೆಯಲಾಗುವುದು? ಮೀಟಿಯಾರಾಲಜಿ. ಕುಂಕುಮ ಕೇಸರಿ ಉತ್ಪಾದನೆಯಲ್ಲಿ ಯಾವ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ? ಜಮ್ಮು ಮತ್ತು ಕಾಶ್ಮೀರ. ಇದು ಈಗ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಭಾರತದ ಚಹಾದ ಬಂದರು ಎಂದು ಪ್ರಸಿದ್ಧಿ ಹೊಂದಿರುವ ಬಂದರು ಯಾವುದು? ಕೋಲ್ಕತ್ತಾ. ಭಾರತ ಎಷ್ಟು ರಾಷ್ಟ್ರಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ? ಸುಮಾರು 7 ದೇಶಗಳೊಂದಿಗೆ ಭಾರತವು ಭೂಗಡಿಯನ್ನು ಹಂಚಿಕೊಂಡಿದೆ. ಸೌರವ್ಯೂಹದಲ್ಲಿರುವ ಕ್ಷುದ್ರ ಗ್ರಹಗಳು ಯಾವ ಗ್ರಹಗಳ ನಡುವೆ ಕಂಡುಬರುತ್ತವೆ? ಕ್ಷುದ್ರ ಗ್ರಹಗಳು ಮಂಗಳ ಮತ್ತು ಗುರು ಇವೆರಡು ಗ್ರಹಗಳ ಮಧ್ಯೆ ಕ್ಷುದ್ರ ಗ್ರಹಗಳು ಕಂಡುಬರುತ್ತವೆ. ಪ್ರಪಂಚದ ಅತ್ಯಂತ ಆಳವಾದ ಸರೋವರ ಯಾವುದು? ಬೈಕಲ್ ಸರೋವರ. ಇದು ಕಂಡುಬರುವುದು ರಷ್ಯಾ ದೇಶದಲ್ಲಿ. ಪೆರಿಯಾರ್ ನದಿ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣವಾಗಿ ಕಂಡುಬರುತ್ತದೆ? ಕೇರಳದಲ್ಲಿ. ದಕ್ಷಿಣ ಭಾರತದ ನೀಲಗಿರಿ ಬೆಟ್ಟದ ದಕ್ಷಿಣ ತುದಿಯಲ್ಲಿರುವ ಪಾಸ್ ಅನ್ನು ಏನೆಂದು ಕರೆಯುತ್ತಾರೆ? ಪಾಲ್ಘಾಟ್ ಪಾಸ್ ಅಥವಾ ಪಾಲ್ಘಾಟ್ ಗ್ಯಾಪ್ ಎಂದು ಕರೆಯುತ್ತಾರೆ. ಭಾರತದ ಭೂಕಂಪ ದಾಖಲಾತಿ ಕೇಂದ್ರಗಳು ಯಾವುವು? ಉತ್ತರ ಗೌರಿಬಿದನೂರು. ಇದು ಕರ್ನಾಟಕದಲ್ಲಿದೆ. ಇದು ಭೂಕಂಪ ದಾಖಲಾತಿ ಕೇಂದ್ರವಾಗಿದೆ. ಕರ್ನಾಟಕದಲ್ಲಿ ಗೌರಿಬಿದನೂರು, ಮಹಾರಾಷ್ಟ್ರದ ಪೂನಾದಲ್ಲಿ ಭೂಕಂಪ ದಾಖಲಾತಿ ಕೇಂದ್ರ ಕಂಡುಬರುತ್ತದೆ. ಇನ್ನು ಮಹಾರಾಷ್ಟ್ರದ ಕೊಲಾಬಾ ಅಲ್ಲೂ ಕೂಡ ಕಂಡುಬರುತ್ತದೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾ, ತಮಿಳುನಾಡಿನ ಕೊಡೈಕೆನಾಲ್. ಟೋಟಲ್ಲು 5 ಭೂಕಂಪ ದಾಖಲಾತಿ ಕೇಂದ್ರಗಳು ಭಾರತದಲ್ಲಿ ಕಂಡುಬರುತ್ತವೆ. ಮಿಶ್ರ ವ್ಯವಸಾಯ ಎಂದರೆ ಏನು? ಹಲವಾರು ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಪ್ರಾಣಿಗಳನ್ನು ಸಾಕುವುದು. ಇದನ್ನು ನಾವು ಮಿಶ್ರ ವ್ಯವಸಾಯ ಎಂದು ಕರೆಯುತ್ತೇವೆ. ಸರೋವರಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಏನೆಂದು ಕರೆಯಲಾಗುವುದು? ಲಿಮ್ನಾಲಜಿ. ದಕ್ಷಿಣದ ಗಂಗೆ ಎಂದು ಕರೆಯಲ್ಪಡುವ ನದಿ ಯಾವುದು? ಗೋದಾವರಿ ನದಿ. ಬ್ರಹ್ಮಪುತ್ರ ನದಿಯು ಯಾವ ಸ್ಥಳದಲ್ಲಿ ಉಗಮವಾಗುವುದು? ಟಿಬೆಟ್ಟಿನ ಮಾನಸ ಸರೋವರದಲ್ಲಿ ಉಗಮವಾಗುತ್ತದೆ. ಮೌಂಟ್ ಅಬು ಗಿರಿಧಾಮ ಇರುವ ರಾಜ್ಯ ಯಾವುದು? ಮೌಂಟ್ ಅಬು ರಾಜಸ್ಥಾನದಲ್ಲಿ ಕಂಡುಬರುತ್ತದೆ. ಭಾರತದಲ್ಲಿ ಸೂರ್ಯಕಾಂತಿ ಉತ್ಪಾದನೆಯಲ್ಲಿ ಯಾವ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ? ಕರ್ನಾಟಕ. ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಬಂಗಾರದ ಬಣ್ಣದ ಮುಗಾ ಸಿಲ್ಕ್ ಅಥವಾ ಮುಗಾ ರೇಷ್ಮೆ ಉತ್ಪಾದಿಸುವ ರಾಜ್ಯ ಯಾವುದು? ಅಸ್ಸಾಂ ರಾಜ್ಯ ಮುಗಾ ಸಿಲ್ಕನ್ನು ಉತ್ಪಾದಿಸುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಧನ್ಯವಾದಗಳು.